ಇವತ್ತಿನ ರೆಸಿಪಿ ಒಂದು ಚಿಕನ್ ಡ್ರೈ ಫ್ರೈ ಮಾಡ್ತಿದ್ದೀನಿ. ಇದು ಮಾಡೋದು ತುಂಬ ಈಸಿನೂ ಮತ್ತು ತುಂಬಾ ಸಿಂಪಲ್ಲು. ಸೊ ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಇವಾಗ ಅರಿಶಿನ ಪುಡಿ ಹಾಕೋತೀನಿ, ಸ್ವಲ್ಪ ಉಪ್ಪು ಹಾಕೋತೀನಿ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಸೊ ಚಿಕನ್ನೇ ನೀರು ಬಿಡುತ್ತೆ, ನೀರೇನೋ ಹಾಕಕ್ಕೆ ಹೋಗ್ಬೇಡಿ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ನೋಡಿ, ಈಗಾಗಲೇ ಇದು ನೀರು ಬಿಟ್ಟಿದೆ ನೋಡಿ. ಇವಾಗ ಇದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ, ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪುಡಿ, ಮೆಣಸು ಪುಡಿ, ಸ್ವಲ್ಪ ಧನಿಯಾ ಪುಡಿ. ಬೇಕಿದ್ರೆ ನಿಮಗೆ ಚಿಕನ್ ಮಸಾಲ ಹಾಕೋಬೋದು. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫುಲ್ಲು ನೀರೆಲ್ಲ ಇಂಬ್ರೋ ಅಷ್ಟೊತ್ತಿಗೆ ಚಿಕನ್ನು ಬೆಂದ್ಬಿಡತ್ತೆ. ಫುಲ್ಲು ಡ್ರೈ ಆಗಬೇಕು. ಇದು ರಸಮ್ ಜೊತೆ ಆಗಲಿ, ಸೈಡ್ ಡಿಶ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ರೆಸಿಪಿ ಕೂಡ, ಬ್ಯಾಚುಲರ್ಸ್ಗಂತೂ ಬೇಗನೆ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರೆಡಿ ಇತ್ತಂದರೆ ಇನ್ನೇನು ರುಬ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಷ್ಟು ಇದು ಆದವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚಿಕನಲ್ಲಿ ಜಾಸ್ತಿ ನೀರು ಬಿಡ್ತಂದರೆ ಬೇಡ, ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಮುಚ್ಚಿಡೋಣ ಬೇಯಲಿ. ನೋಡಿ, ಇದು ಡ್ರೈ ಆಗ್ತಾ ಬಂದಿದೆ. ಪೀಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟಿರುವಾಗ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದನ್ನು ಎರಡೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಫುಲ್ ಡ್ರೈ ಆಗೋ ತನಕ ವೆಯ್ಟ್ ಮಾಡೋಣ. ನೋಡಿ, ಇವಾಗ ಕಂಪ್ಲೀಟ್ ಡ್ರೈ ಆಗ್ತಾ ಬಂದಿದೆ. ನೋಡಿ, ಚಿಕನ್ನು ಆಲ್ಮೋಸ್ಟ್ ಆಲ್ ಬೆಂದಿದೆ. ನೋಡಿ, ಹಿಂಗೆ ಕಟ್ ಮಾಡಿದ್ರೇ ಗೊತ್ತಾಗುತ್ತೆ, ಈ ಥರ ಪೀಸಸ್ ಆಗುತ್ತೆ. ಸೊ ಇನ್ನೊಂದು ಚೂರು ಡ್ರೈ ಆಗಲಿ, ಇದು ಹಾಗೆ ಬೇಯಿಸ್ಕೊಳ್ಳೋಣ, ಮುಚ್ಚೋದೇನು ಬೇಡ. ನೋಡಿ, ಈಗ ಕಂಪ್ಲೀಟ್ ಇದು ಡ್ರೈ ಆಗ್ತಾ ಬಂತು. ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸೊ ಇವಾಗ ನೋಡಿ, ಚಿಕನ್ ಡ್ರೈ ಫ್ರೈ ರೆಡಿ ಆಗಿದೆ.